ಯತ್ನಾಳ್ ಸೈಲೆಂಟ್, ವಿಜೇಂದ್ರ ವೈಲೆಂಟ್. ದಾವಣಗೆರೆಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾದ ಬಿವೈವಿ ಅಂತಕ್ಕಂಥ ಪ್ರಶ್ನೆ ಈಗ. ಯತ್ನಾಳ್ ಪಡೆಗೆ ಸೆಡ್ಡು ಹೊಡೆಯಲು ನಿಂತ ವಿಜೇಂದ್ರ ಬಣ. ಯತ್ನಾಳ್ ಸೈಲೆಂಟ್, ವಿಜೇಂದ್ರ ವೈಲೆಂಟ್. ದಾವಣಗೆರೆಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾದ ಬಿವೈವಿ. ಯತ್ನಾಳ್ ಪಡೆಗೆ ಸೆಡ್ಡು ಹೊಡೆಯಲು ನಿಂತ ವಿಜೇಂದ್ರರ ಬಣ. ಬಿಜೆಪಿಯಲ್ಲಿ ನಿಲ್ಲದ ಮುಸುಕಿನ ಗುದ್ದಾಟ ಈ ಸಮಯಕ್ಕೆ. ಮೇಲುಗೈ ಸಾಧಿಸಲು ಎರಡೂ ಬಣಗಳ ನಡುವೆ ಕಾಳಗ ನಡೀತಾ ಇರತಕ್ಕಂಥದ್ದು. ದಾವಣಗೆರೆಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ವಿಜೇಂದ್ರ ಶ್ರೀಕಾರ ಹಾಕಿದ್ದಾರೆ. ಈ ಕುರಿತು ರೇಣುಕಾಚಾರ್ಯ ನೇತೃತ್ವದಲ್ಲಿ ಸಭೆ ಕೂಡ ನಡೆಸಲಾಗಿರ್ತಕ್ಕಂಥದ್ದು. ಯತ್ನಾಳ್ ಸೈಲೆಂಟ್, ವಿಜೇಂದ್ರ ವೈಲೆಂಟ್ ಆಗಿದ್ದಾರೆ. ದಾವಣಗೆರೆಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾದ್ರ ಬಿವೈವಿ ಅಂತಕ್ಕಂಥ ಪ್ರಶ್ನೆ. ಯತ್ನಾಳ್ ಪಡೆಗೆ ಸೆಡ್ಡು ಹೊಡೆಯಲು ವಿಜೇಂದ್ರ ಬಣ ನಿಂತಿರ್ತಕ್ಕಂಥದ್ದು ಈಗ. ಬಿಜೆಪಿಯಲ್ಲಿ ನಿಲ್ಲದ ಮುಸುಕಿನ ಗುದ್ದಾಟ ನಡೀತಾ ಇದೆ. ಮೇಲುಗೈ ಸಾಧಿಸಲು ಎರಡೂ ಬಣಗಳ ನಡುವೆ ಕಾಳಗ ನಡೀತಾ ಇರತಕ್ಕಂಥದ್ದು. ದಾವಣಗೆರೆಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ವಿಜೇಂದ್ರ ಶ್ರೀಕಾರವನ್ನು ಹಾಕಿದ್ದಾರೆ. ಈ ಕುರಿತು ರೇಣುಕಾಚಾರ್ಯ ನೇತೃತ್ವದಲ್ಲಿ ಸಭೆ ನಡೆಸಲಾಗಿರ್ತಕ್ಕಂಥದ್ದು. ಯತ್ನಾಳ್ ಸೈಲೆಂಟ್ ಆಗಿದ್ದಾರೆ, ವಿಜೇಂದ್ರ ಅವರು ವೈಲೆಂಟ್ ಆಗಿದ್ದಾರೆ. ದಾವಣಗೆರೆಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾದ ಬಿವೈವಿ. ಯಾಕಂದ್ರೆ ಹಾಸನದಲ್ಲಿ ಕಾಂಗ್ರೆಸ್ ಕಡೆಯಿಂದ ನಡೆದಿರತಕ್ಕಂಥ ಸಮಾವೇಶದ ರೀತಿಯಲ್ಲೇ ಈಗ ಬಿಜೆಪಿ ಕಡೆಯಿಂದ, ಬಿಜೆಪಿ ರಾಜ್ಯಾಧ್ಯಕ್ಷರ ಕಡೆಯಿಂದ ದಾವಣಗೆರೆಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಎಲ್ಲ ಸಿದ್ಧತೆಗೊಳ್ತಾ ಇರತಕ್ಕಂಥದ್ದು. ಅದರ ಸಂಬಂಧಪಟ್ಟಂತೆ ರೇಣುಕಾಚಾರ್ಯ ಅವರ ಬಣದಿಂದ ಸಭೆ ಕೂಡ ನಡೆಸಲಾಗಿದೆ. ಈ ಒಂದು ಸಭೆಯಲ್ಲಿ ಹಾಗೂ ಈ ಶಕ್ತಿ ಪ್ರದರ್ಶನಕ್ಕೆ ಯತ್ನಾಳ್ ಅವರು ಸೈಲೆಂಟ್ ಆಗಿದ್ದಾರೆ. ಈ ಒಂದು ಸಮಾವೇಶಕ್ಕೆ ಸಂಬಂಧಪಟ್ಟಂತೆ ವಿಜೇಂದ್ರ ಅವರು ವೈಲೆಂಟ್ ಆಗಿರ್ತಕ್ಕಂಥದ್ದು.